ಒಂದು ಕೆಸಿಟಿ ಒಂದು ಅಡ್ಮಿಷನ್ಗೆ ಮತ್ತು ಕೆಸಿಟಿ ಕೌನ್ಸಿಲಿಂಗ್ ಪ್ರೊಸೆಸ್ಗೆ ಬೇಕಾಗಿರೋ ಡಾಕ್ಯುಮೆಂಟ್ಗಳು ಎಷ್ಟೇ ಫ್ರೆಂಡ್ಸ್? ಒಂದು ವೆರಿಫಿಕೇಶನ್ ಸ್ಲಿಪ್ ಇರಬೇಕು ಫ್ರೆಂಡ್ಸ್. ಒಂದು ವೆರಿಫಿಕೇಶನ್ ಸ್ಲಿಪ್ ಓನ್ಲಿ ಕೆಸಿಟಿ ಕೌನ್ಸಿಲಿಂಗ್ ಪ್ರೊಸೆಸ್ಗೆ ಬೇಕಾಗಿರೋದು ಓನ್ಲಿ ಒಂದು ಅಂದರೆ ವೆರಿಫಿಕೇಶನ್ ಸ್ಲಿಪ್. ಮತ್ತು ಒಂದು ಕೆಸಿಟಿ ಒಂದು ಅಡ್ಮಿಷನ್ ಪ್ರೊಸೆಸ್ಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವ ಅಂದರೆ ಕೆಸಿಟಿ ಒಂದು ಅಪ್ಲಿಕೇಶನ್, ಕೆಸಿಟಿ ಒಂದು ಅಪ್ಲಿಕೇಶನ್ ಫಾರ್ಮ್ ಮತ್ತು ಕೆಸಿಟಿ ಹಾಲ್ ಟಿಕೆಟ್, ಒಂದು ಏನೇ ಎಕ್ಸಾಮ್ ಬರ್ದಿರೋ ಅದು ಅಡ್ಮಿಟ್ ಕಾರ್ಡ್ ಮತ್ತು SSLC ಮಾರ್ಕ್ಸ್ ಕಾರ್ಡ್, ಒಂದು ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್. ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಅಂದ್ರೆ ಸೆಕೆಂಡ್ PUC ನಿಮ್ಮ ಒಂದು ಕಾಲೇಜ್ ಒಂದು ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಬಂದ್ರೆ ಸೆಕೆಂಡ್ PUC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಒಂದು ವೇಳೆ ಬಂದಿದ್ದಿಲ್ಲ ಅಂದ್ರೆ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಬರೆದುಕೊಂಡು ಬನ್ನಿ ಫ್ರೆಂಡ್ಸ್. ಓಕೆ, ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಮತ್ತೆ ನಿಮ್ಗೆ ಯಾವ ಒಂದು ಸರ್ಟಿಫಿಕೇಟ್ ಅಪ್ಲೈ ಆಗುತ್ತೆ, ಯಾವ ಕ್ಲೇಮ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಕನ್ನಡ ಮೀಡಿಯಂ ಅಂಡ್ ಗ್ರಾಮೀಣ ಮಾಧ್ಯಮ ಮತ್ತೆ ಯಾವುದೋ ಒಂದು ಸರ್ಟಿಫಿಕೇಟ್ ನೀವು ಕ್ಲೇಮ್ ಆದ್ರೆ ಅವು ಸರ್ಟಿಫಿಕೇಟ್ ಬೇಕು ಫ್ರೆಂಡ್ಸ್. ಕನ್ನಡ ಮೀಡಿಯಂ ಅಂದ್ರೆ ಫ್ರೆಂಡ್ಸ್ 1 to 10 ಕನ್ನಡ ಮೀಡಿಯಂದಲ್ಲಿ ಕಲ್ತ್ರೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಆಗುತ್ತೆ. ಯಾವುದೇ ಒಂದು ರೂರಲ್ ಏರಿಯಾದಲ್ಲಿ ಕಲ್ತ್ರೆ ಕನ್ನಡ ಗ್ರಾಮೀಣ ಮಾಧ್ಯಮ ಅಪ್ಲೈ ಆಗುತ್ತೆ ಫ್ರೆಂಡ್ಸ್. ಈ ಒಂದು ಸರ್ಟಿಫಿಕೇಟ್ ಮತ್ತು ಮೊಬೈಲ್ ನಂಬರ್ ಯಾವ ಒಂದು ಕೆಸಿಟಿ ಅಡ್ಮಿಷನ್ ಪ್ರೊಸೆಸ್ಗೆ ಒಂದು ಯಾವ ಮೊಬೈಲ್ ನಂಬರ್ ಕೊಟ್ಟರೆ ಆ ಒಂದು ಮೊಬೈಲ್ ನಂಬರ್ ನಿಮ್ಮಲ್ಲಿ ಇರಬೇಕು ಫ್ರೆಂಡ್ಸ್. ಈ ಇಷ್ಟೇ ಕೆಸಿಟಿ ಒಂದು ಮೆಜಾರಿಟಿ ಡಾಕ್ಯುಮೆಂಟ್ಸ್ ಇಷ್ಟೇ ಫ್ರೆಂಡ್ಸ್.